ಎಸ್, ಈಗಾಗಲೇ ನೋಡಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಪ್ರಕಟ ಆದರೆ ಜೊತೆಗೆ ಶಿಕ್ಷೆಯನ್ನು ಅನುಭವಿಸಿ ಬಂದಾದ ಮೇಲೆಯೂ ಕೂಡ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ. ಈಗ 3 ವರ್ಷನೋ 4 ವರ್ಷನೋ 5 ವರ್ಷನೋ ಅಂತ ಅಂದ್ಕೊಳ್ಳೋಣ. ಸೊ ಶಿಕ್ಷೆಯನ್ನು ಅನುಭವಿಸಿ ಬಂದಾದ ಮೇಲೂ ಕೂಡ ಅವರು ನೆಕ್ಸ್ಟ್ ಎಲೆಕ್ಷನ್ಗೆ ನಿಂತ್ಕೊಳ್ತಾರಲ್ಲ, ಅದು ಕೂಡ ಬಹಳಷ್ಟು ಕಠಿಣ ಆಗುತ್ತೆ. ಅವರು ಇಂತಿಷ್ಟು ವರ್ಷಗಳ ಕಾಲ ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಹಾಗಿಲ್ಲ ಅನ್ನುವಂಥ ನಿಬಂಧನೆಗಳು ಕೂಡ ಕಾನೂನಾತ್ಮಕವಾಗಿ ಹೇಳೋದಾದರೆ ಅದು ಕೂಡ ಇದೆ. 2 ವರ್ಷದ ಒಳಗಡೆ ಇದ್ದರೆ ಓಕೆ, ಬಟ್ ಈಗ ಕ್ಷೇತ್ರದ ಹಿತವನ್ನು ಕಾಪಾಡಬೇಕಾಗಿರುವಂತಹ ಶಾಸಕನೇ ಒಳಗಿದ್ದಂತಹ ಸಂದರ್ಭದಲ್ಲಿ ಸೊ ಅದರ ಜವಾಬ್ದಾರವನ್ನು ಕೂಡ ಸರ್ಕಾರ ವಹಿಸ್ಕೊಳುತ್ತೆ. ನೋಡ್ತಾರೆ 6 ತಿಂಗಳವರೆಗೂ ಕೂಡ ಕಾಯ್ತಾರೆ. ಅವ್ರು ಏನೋ ಮೇಲ್ಮನವಿಯೇನೋ ಮತ್ತೊಂದು ಮಗದೊಂದು ಕಾನೂನು ಹೋರಾಟವನ್ನು ನಡೆಸ್ಕೊಂಡು ಸಾಧ್ಯತೆಗಳಿದೆ ಅಂತಂದರೆ ವೆಯ್ಟ್ ಮಾಡ್ತಾರೆ. ಇಲ್ಲ ಅಂತಂದರೆ ಬೈ ಎಲೆಕ್ಷನ್ನ ಸಾಧ್ಯತೆ ಕೂಡ ಈ ಒಂದು ಕ್ಷೇತ್ರದಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸೊ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಧಾರವಾಡದ ಪರಿಸ್ಥಿತಿ, ಹುಬ್ಬಳ್ಳಿ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಸೊ ಜೊತೆಗೆ ಈಗಾಗಲೇ ಬೆದರಿಕೆ ಕರೆಗಳು ಬರ್ಬೋದು ಅಥವಾ ಏನಾದರೂ ಪ್ರಾಬ್ಲಮ್ ಆಗಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಬಸವರಾಜ್ ಅವರ ಮನೆಯ ಮುಂಭಾಗದಲ್ಲೂ ಕೂಡ ಬಹಳಷ್ಟು ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಏರ್ಪಡಿಸಲಾಗಿತ್ತು. ಜೊತೆಗೆ ವಿನಯ್ ಕುಲಕರ್ಣಿ ಅವರ ಮುಖಚಹರೆ ಯಾವ ರೀತಿ ಆಗಿತ್ತು, ಅವರ ಕುಟುಂಬಸ್ಥರ ಮನಸ್ಥಿತಿ ಈಗ ಯಾವ ರೀತಿ ಆಗಿದೆ, ಸೊ ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಎಸ್, ಪ್ರಮುಖವಾಗಿ ಈ ಒಂದು ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅಂದ್ರೆ ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದ ಎಲ್ಲಾ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಈ ಒಂದು ನ್ಯಾಯಾಲಯ ನೀಡಿದೆ. ಈ ಒಂದು ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಅದಕ್ಕೂ ಮುಂಚೆ ಈ ಒಂದು ಅಂತಿಮ ತೀರ್ಪು ಬರುತ್ತೆ ಅಂತ ಒಂದು ಹಿನ್ನೆಲೆಯೊಳಗೆ ಈಗಾಗಲೇ ಆ ಒಂದು ವಿನಯ್ ಕುಲಕರ್ಣಿ ಅವರ ಮನೆಗೆ ಮತ್ತು ಈ ಒಂದು ಪ್ರಕರಣದಲ್ಲಿ ಇಡೀ ಪ್ರಕರಣದಲ್ಲಿ ಹೋರಾಟವನ್ನು ಮಾಡಿದಂತಹ ಬಸವರಾಜ್ ಕೊರವರ್ ಅವರ ಮನೆಗೆ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ನಿನ್ನೆ ಅಷ್ಟೇ ಕೂಡ ಬಸವರಾಜ್ ಕೊರವರ್ ಅವರು ಬೆಂಗಳೂರಿನಲ್ಲಿ ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ಭದ್ರತೆ ಕಲ್ಪಿಸುವಂತೆ ಒತ್ತಾಯವನ್ನು ಮಾಡಿದ್ದರು. ಇದರ ಬೆನ್ನಲ್ಲೇ ಸ್ಥಳೀಯ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಒಂದು ಬಸವರಾಜ್ ಕೊರವರ್ ಮನೆಗೆ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಇವೆಲ್ಲವುಗಳ ನಡುವೆ ಇತ್ತ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಆತ್ಮೀಯರು ಆತಂಕಕ್ಕೊಳಗಾಗಿದ್ದಾರೆ. ನಮ್ಮ ನಾಯಕನಿಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಎಂಬ ಒಂದು ಜಿಜ್ಞಾಸೆ ಆ ಒಂದು ಕಾರ್ಯಕರ್ತರು ಮತ್ತು ಹಿಂಬಾಲಕರಲ್ಲಿ ಸದ್ಯ ಕಾಡ್ತಾ ಇದ್ದು, ನಗರದ ಅಂದ್ರೆ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಈಗಾಗಲೇ ಪೊಲೀಸರು 2 ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲೆಲ್ಲೇ ಪ್ರಮುಖವಾದಂತಹ ಒಂದು ಗ್ರಾಮೀಣ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದ್ದು, ಧಾರವಾಡ ಗ್ರಾಮೀಣ ಪೊಲೀಸರು ಸೇರಿದಂತೆ ಗ್ರಾಮೀಣ ಪೊಲೀಸ್ ವ್ಯಾಪ್ತಿಯೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಆ ಒಂದು ಯಾವುದೇ ರೀತಿಯಂತಹ ಅಹಿತಕರ ಘಟನೆ, ಪ್ರತಿಭಟನೆ ಮತ್ತು ಬೇರೆ ರೀತಿಯಂತಹ ಘಟನೆ ಆಗಬಾರದು ಎಂಬ ಒಂದು ಉದ್ದೇಶದಿಂದ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದ್ದು, ಇತ್ತ ವಿನಯ್ ಕುಲಕರ್ಣಿ ಮನೆಗೆ ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಕುಟುಂಬಸ್ಥರು, 3 ಮಕ್ಕಳು ಮತ್ತು ಅವರ ಒಂದು ಪತಿ ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ಇದ್ದಾರೆ. ಇತ್ತ ಆ ಒಂದು ಬಸವರಾಜ್ ಕೊರವಾರಿ ಅವರ ಮನೆಗೆ ಕೂಡ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಜಾಸ್ತಿ ಮಾಹಿತಿ ಇರುತ್ತೆ, ಯಾಕಂದರೆ ಅದೇ ಒಂದು ಕ್ಷೇತ್ರದವರು ಪ್ರತಿನಿಧಿ ಆಗಿರುವಂತಹ ಕಾರಣವಾಗಿ 2016ರಿಂದ ಇಲ್ಲಿಯವರೆಗೂ ಕೂಡ ಆ ವಿಚಾರ ಸಂಬಂಧವಾಗಿ ಪ್ರತಿಯೊಂದರ ರಿಪೋರ್ಟನ್ನು ಕೂಡ ನೀವು ನೀಡಿದ್ರಿ. ಸೊ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾವ ರೀತಿ ಆದಂತಹ ಪರಿಸ್ಥಿತಿ ಇತ್ತು, ಸೊ ಯಾವ ರೀತಿ ಆದಂತಹ ಜಗಳಗಳಾಗ್ತಾ ಇತ್ತು, ಮನಸ್ಥಿತಿಗಳು ಯಾವ ರೀತಿ ಆಗಿತ್ತು, ಜೊತೆಗೆ ಬೆದರಿಕೆ ಕರೆಗಳು ಬರ್ತಾ ಇರುವಂತಹ ವಿಚಾರ ಸಂಬಂಧವಾಗಿ ಇರಬಹುದು, ಲೋಕಲ್ ಆಗಿ ತನಿಖೆ ಆದಂತಹ ವಿಚಾರಗಳು ಯಾವ ರೀತಿಯಾಗಿ ತನಿಖೆಯನ್ನು ಕೂಡ ನಡೆಸಲಾಗಿತ್ತು. ಆನಂತರವಾಗಿ ಯೋಗೇಶ್ ಗೌಡ ಅವರ ಕುಟುಂಬ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿದ್ರಲ್ವಾ. ಸೊ ಆನಂತರ CBIಗೂ ಕೂಡ ಅದನ್ನ ರಾಜ್ಯ ಸರ್ಕಾರ ಅಥವಾ BJP ಸರ್ಕಾರ ವಹಿಸ್ತಲ್ಲ. ಆ ಎಲ್ಲ ಕಂಪ್ಲೀಟ್ ಮಾಹಿತಿನ ಅಂದ್ರೆ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗಿ ಅಲ್ಲಿಂದ ತಿಳಿಸ್ಕೊಡೋದಾದ್ರೆ ಮಾಹಿತಿಯನ್ನು. ಪ್ರಮುಖವಾಗಿ ಈ ಒಂದು ಪ್ರಕರಣದ ಆರಂಭದಿಂದ ಇಲ್ಲಿವರೆಗೆ ಕೂಡ ಅವಲೋಕನ ಮಾಡಿದರೆ ಸಾಮಾನ್ಯವಾಗಿ ಯೋಗೀಶ್ ಗೌಡ ಬಿಜೆಪಿಯ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ಕೂಡ ರಾಜಕೀಯ ಒಂದು ವೈರತ್ವ ಇಟ್ಟುಕೊಂಡು ಈ ಒಂದು ಹತ್ಯೆ ಆಗಿದೆ. ಹತ್ಯೆಯ ನಂತರ ಕೆಲ ಆರೋಪಿಗಳನ್ನ ಪೊಲೀಸರು ತರಾತುರಿಯೊಳಗೆ ಬಂಧನ ಮಾಡಿ ಆ ಒಂದು ಮಾಧ್ಯಮದ ಮುಂದೆ ಒಪ್ಪಿಸಿದರು. ಇವೆಲ್ಲವುಗಳ ನಡುವೆ ಇತ್ತ ಗೃಹ ಸಚಿವರು ಪರಮೇಶ್ವರ್ ಗೃಹ ಸಚಿವರು ಕೂಡ ಬೆಂಗಳೂರಿನಲ್ಲಿ ತುರ್ತಾಗಿ ಹೇಳಿಕೆಯನ್ನು ನೀಡಿದರು. ಇವೆಲ್ಲವುಗಳು ಸಾಕಷ್ಟು ಪ್ರಮಾಣದಲ್ಲಿ ಸ್ಥಳೀಯರಲ್ಲಿ ಮತ್ತು ಆ ಒಂದು ಯೋಗೀಶ್ ಗೌಡ ಕುಟುಂಬದಲ್ಲಿ ಮತ್ತು ಇನ್ನಿತರಲ್ಲಿ ಕೆಲವೊಂದಿಷ್ಟು ಗೊಂದಲಗಳನ್ನ ಉಂಟು ಮಾಡಿದವು. ಇವೆಲ್ಲವುಗಳನ್ನು ಮುಂದಿಟ್ಟುಕೊಂಡಂತಹ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾದಂತಹ ಹೋರಾಟ, ಪ್ರತಿಭಟನೆ ಎಲ್ಲವುಗಳನ್ನ ಮಾಡಿದರು. ಆದರೆ ರಾಜ್ಯ ಸರ್ಕಾರ ಇದನ್ನು ಎಲ್ಲವುಗಳನ್ನ ಮಣಿದು ಆರಂಭದಲ್ಲಿ ಇದನ್ನ ತನಿಖೆಯನ್ನ ಮಾಡಿ ಕೆಲವೊಂದಿಷ್ಟು ಆರೋಪಿಗಳನ್ನ ಬಂಧನ ಮಾಡಿ ಕೂಡ ನ್ಯಾಯಾಲಯಕ್ಕೆ ಒಪ್ಪಿಸಿ ಜೈಲಿಗೆ ಅಟ್ಟಿಸಿದರು. ಇದರ ಜೊತೆಗೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಆ ಒಂದು ಸಂದರ್ಭದಲ್ಲಿ ಸಚಿವರಾಗಿದ್ದರು. ಸಚಿವರಾದಂತಹ ಸಂದರ್ಭದಲ್ಲಿ ಸ್ಥಳೀಯ
ಸ್ಥಳೀಯವಾದಂತಹ ಒಂದು ತಮ್ಮದೇ ಆದಂತಹ ಒಂದು ಒತ್ತಡಕ್ಕೆ ಮಣಿದು ತಮ್ಮದೇ ಆದಂತಹ ಒಂದು ಒತ್ತಡವನ್ನು ಹಾಕಿ ಸ್ಥಳೀಯ ಪೊಲೀಸರಿಗೆ ಬೇಕಾಬಿಟ್ಟಿಯಾದಂತಹ ಒಂದು ತನಿಖೆ ಮಾಡಿ ಬೇಕಾಬಿಟ್ಟಿಯಾದಂತಹ ಆರೋಪಿಗಳನ್ನ ಬಂಧನ ಮಾಡಿ ಆ ಒಂದು ವಿಚಾರ ಕುರಿತಂತೆ ಕೂಡ ಇದು ಬಿಜೆಪಿಯವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡ ನಂತರ ಬಂದಂತಹ ಒಂದು ಚುನಾವಣೆ ಸಂದರ್ಭದಲ್ಲಿ ಕೂಡ ಬಿಜೆಪಿಯವರು ಇದನ್ನೇ ಒಂದು ಗಂಭೀರವಾಗಿ ತೆಗೆದುಕೊಂಡು ಆ ಒಂದು ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಗೆಲ್ಲುತ್ತೀವಿ, ರಾಜ್ಯದಲ್ಲಿ ಕೂಡ ಯಡಿಯೂರಪ್ಪನವರು ಅಂದ್ರೆ ಹೇಳಿದಂತೆ ನಡೆದುಕೊಂಡರೆ ಎಂಬ ಒಂದು ಮಾತಿನ ನಡುವೆಯೂ ಕೂಡ ಆ ಒಂದು ಇದನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಬಿಜೆಪಿಯವರು ಸಿಬಿಐ ತನಿಖೆಗೆ ಒಪ್ಪಿಸಿದರು. ಸಿಬಿಐ ತನಿಖೆ ನಂತರ ಕೂಡ ಈ ಒಂದು ಪ್ರಕರಣದ ಚಿತ್ರಣ ಬದಲಾಯಿತು. ಎಸ್, ಇನ್ನು ಅವಾಗ ಆದಂತಹ ಲೋಕಲ್ ತನಿಖೆ ಏನಾಗಿತ್ತು, ಆ ತನಿಖೆಯಲ್ಲಿ ಬಂದಂತಹ ವಿಚಾರಗಳು ಏನಿತ್ತು, ಇದೇ ವಿಚಾರ ಸಂಬಂಧವಾಗಿ ಲೋಕಲ್ ಪೊಲೀಸರು ಕೂಡ ತನಿಖೆಯನ್ನ ಮಾಡಿದ್ರು. ತನಿಖೆಯ ಸಂದರ್ಭದಲ್ಲಿ ಬಂದಂತಹ ವಿಚಾರಗಳು ಏನಿತ್ತು, ಈಗ CBI ಅವರು ತನಿಖೆ ಮಾಡಿದಾಗ ಏನು ಬಂದಿದೆ ವಿಚಾರ ಅನ್ನೋದು ಗೊತ್ತಿದೆ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಬಟ್ ಅವಾಗ ಏನು ಬಂದಿತ್ತು ಅನ್ನುವಂಥ ವಿಚಾರವನ್ನ ತಿಳಿಸೋದಾದ್ರೆ, ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ MB ಪಾಟೀಲ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಾ ಇದ್ದಾರೆ ನೋಡೋಣ. ಎಸ್ ರವಿಕುಮಾರ್, ಈಗ ಲೋಕಲ್ ಆಗಿ ತನಿಖೆ ಆಯ್ತಲ್ವಾ, ಆ ಸಂದರ್ಭದಲ್ಲಿ ಏನಂತ ಪೊಲೀಸರು ಕೂಡ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ವಿಚಾರಗಳನ್ನ ಕಂಡುಕೊಂಡ್ರು. ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂದ್ರೆ, CBI ತನಿಖೆ ಮಾಡಿದ್ದಕ್ಕೆ ಇದು ಇವತ್ತು ಹೀಗಾಯ್ತು. ಯಾಕಂದ್ರೆ ಬಹಳಷ್ಟು ಆವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜೊತೆಗೆ ಒಂದ್ ರೀತಿಯಾಗಿ ಅಧಿಕಾರವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡ್ರಾ ಇಲ್ವಾ ಅಂತ ಹೇಳಿ ಅದನ್ನ ಪ್ರಶ್ನೆ ಹಾಕೊಳ್ಳಿಕ್ಕೂ ಕೂಡ ಈ ಒಂದು ಪ್ರಶ್ನೆ ಸೂಕ್ತವಾಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಆದಂತಹ ತನಿಖೆಯಲ್ಲಿ ಕಂಡುಕೊಂಡಂತಹ ಅಂಶಗಳು ಏನಿತ್ತು? ಎಸ್ ಕುಸುಮ, ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಆರಂಭದಲ್ಲಿ ತನಿಖೆ ಅಂದ್ರೆ ಒಂದು ಕಡೆ ಸಚಿವರಾಗಿದ್ದಂತಹ ವಿನಯ್ ಕುಲಕರ್ಣಿ ಅವರು ಆ ಒಂದು ಪ್ರಕರಣ ಅಂದ್ರೆ ಒತ್ತಡವನ್ನ ಬೀರಿ ಬೇಕಾಬಿಟ್ಟಿಯಾದಂತಹ ಒಂದು ತನಿಖೆಯನ್ನ ಮಾಡಿಸಿ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ತಾವು ಈ ಒಂದು ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ ಎಂಬ ಒಂದು ಕಂಪ್ಲೀಟ್ ಆದಂತಹ ಒಂದು ರಿಪೋರ್ಟ್ ಅನ್ನ ಪೊಲೀಸರ ಮೂಲಕ ಮತ್ತು ನಂತರ ಆದಂತಹ CID ತನಿಖೆ ಮೂಲಕ ಸಹಿತ ಒಪ್ಪಿಸಿದರು. ಆದರೆ ಇದಕ್ಕೆ ಒಂದು ಒಪ್ಪದಂತಹ ಕುಟುಂಬಸ್ಥರು ಮತ್ತು ಬಿಜೆಪಿಯವರು ನಂತರ CBI ತನಿಖೆಗೆ ಇದನ್ನ ಗಂಭೀರವಾಗಿ ಒತ್ತಾಯ ಮಾಡಿದರು. ನಂತರ ಏನೋ ಈ ಹೋರಾಟಕ್ಕೆ ಮತ್ತು ಯೋಗೇಶ್ಗೌಡ ಕುಟುಂಬಕ್ಕೆ ಬಂದಂತಹ ಒಂದು ಕೇಂದ್ರ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು CBI ತನಿಖೆಗೆ ಒಪ್ಪಿಸಿತು. CBI ತನಿಖೆ ಆರಂಭವಾಗುತ್ತಿದ್ದಂತೆ ಚಿತ್ರಣವೇ ಬದಲಾಯಿತು. ಈ ಒಂದು CBI ತನಿಖೆಗೆ ಸಂಬಂಧಪಟ್ಟಂತೆ 820ಕ್ಕೂ ಹೆಚ್ಚು ಸ್ಥಳೀಯವಾದಂತಹ ಎಲ್ಲರನ್ನು ಸಹಿತ ವಿಚಾರಣೆಗೆ ಒಳಪಡಿಸಿದಾಗ ಈ ಒಂದು ಪ್ರಕರಣದಲ್ಲಿ ಗಂಭೀರವಾಗಿ ಕೇಳಿ ಬಂದಿತ್ತು ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಎಂಬ ಒಂದು ಆರೋಪ ಮತ್ತು ಸಾಕ್ಷ್ಯಾಧಾರಗಳನ್ನು ಕಲೆ ಮಾಡಿದಂತಹ CBIದವರು ಆ ಒಂದು ಪೂರ್ವಕವಾದಂತಹ ಮಾಹಿತಿಯನ್ನು ಕಲೆ ಹಾಕಿ ನ್ಯಾಯಾಲಯಕ್ಕೆ ಒಪ್ಪಿಸಿದರು. ಆ ಒಂದು ನ್ಯಾಯಾಲಯಕ್ಕೆ ಒಪ್ಪಿಸಿದ ನಂತರ ವಿನಯ್ ಕುಲಕರ್ಣಿ ಅವರಿಗೆ ಜಿಲ್ಲಾ ಪ್ರವೇಶಕ್ಕೆ ಕ್ಷೇತ್ರ ಪ್ರವೇಶಕ್ಕೆ ನಿಷೇಧಾಜ್ಞೆಯನ್ನ ಹೇರಿತು. ಆ ಒಂದು ನಂತರವೂ ಕೂಡ ಎಲ್ಲವೂ ಬದಲಾದ ನಂತರವೂ ಕೂಡ ಆ ಒಂದು ಮೂಲ ಆರೋಪಿಗಳನ್ನ ಇದರಲ್ಲಿ ಕೊಲೆ ಮಾಡಿದಂತಹ ಮೂಲ ಆರೋಪಿಗಳನ್ನ ಬಂಧನ ಮಾಡಿದರು. ಒಟ್ಟು ಮೊದಲಿಗೆ 5 ಆರೋಪಿಗಳನ್ನ ಬಂಧನ ಮಾಡಿದ ನಂತರ CBI ತನಿಖೆ ಕೈಗೊಂಡ ನಂತರ ಒಟ್ಟು 15ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧನ ಮಾಡಿದರು. ಅದರಲ್ಲಿ 3 ಪೊಲೀಸ್ ಅಧಿಕಾರಿಗಳು ಸೇರಿ ಒಟ್ಟು 21 ಆರೋಪಿಗಳ ಆರೋಪ ಕೇಳಿ ಬಂದಿತ್ತು. ಇವೆಲ್ಲಗಳ ನಡುವೆ ಸದ್ಯ ಈಗ 17 ಆರೋಪಿಗಳಿಗೆ ನ್ಯಾಯಾಲಯ ಒಂದು ಶಿಕ್ಷೆಯನ್ನು ವಿಧಿಸಿದೆ. ಆದರೆ ಪ್ರಮುಖವಾಗಿ ಕೆಲವು ಪೊಲೀಸ್ ಅಧಿಕಾರಿಗಳು, ಅದರಲ್ಲೂ ಅಂದಿನ ಒಂದು ಟಿಂಗ್ರಿಕರ್ ಅವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಪಾತ್ರ ಇದೆ ಎಂಬ ಒಂದು ಕಾರಣಕ್ಕಾಗಿ ಅವ್ರನ್ನೂ ಕೂಡ ಸದ್ಯ 7 ವರ್ಷಗಳ ಕಾಲ ನ್ಯಾಯಾಲಯವು ಆದೇಶವನ್ನು ನೀಡಿದೆ. ಆದರೆ ಪ್ರಮುಖವಾಗಿ CBI ಮಾಡಿರುವಂತಹ ಕೆಲವೊಂದಿಷ್ಟು ಸ್ಥಳೀಯ ಹಾಗೆ ಹೋಲ್ಡ್ ಅಲ್ಲಿ ಮತ್ತಷ್ಟು ವಿಚಾರಗಳನ್ನ ಕೂಡ ಕಲೆ ಹಾಕ್ತಾ ಹೋಗ್ತೀನಿ ಅಂತ ಹೇಳ್ತಾ